ಹಾಯ್ ಫ್ರೆಂಡ್ಸ್, ತುಂಬ ಜನ ಕೇಳೋವಂಥ ಕ್ವೆಶನ್ಸ್ ಒಂದೇನೆ, ನನಗೆ ಪ್ರೆಗ್ನೆಂಟ್ ಆಗಬೇಕು ಬಟ್ ನನ್ನ ಓವ್ಯುಲೇಷನ್ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಈ ಓವ್ಯುಲೇಷನ್ ಅನ್ನು ಟ್ರ್ಯಾಕ್ ಮಾಡೋದಕ್ಕೆ ನಾನು ಮುಂಚಿತವಾಗಿ ನಿಮಗೆ 2-3 ಐಡಿಯಾಸ್ಗಳನ್ನು ಆ್ಯಂಡ್ 2-3 ಸ್ಟೆಪ್ಸ್ಗಳನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಏನಂದರೆ, ನಿಮ್ಮ ಫಾಲಿಕ್ಯುಲರ್ ಸ್ಟಡಿಗಳನ್ನು ಮಾಡ್ಬೋದು, ಹಾಗೇನೆ ನಿಮ್ಮ ಓವ್ಯುಲೇಷನ್ ಟೈಮ್ಗಳನ್ನು ನೀವು ಓವ್ಯುಲೇಷನ್ ಕಿಟ್ ಪ್ರಕಾರ ಕೂಡ ಅರ್ಥ ಮಾಡ್ಕೊಳ್ಬೋದು ಅಂತ. ಓವ್ಯುಲೇಷನ್ ಕಿಟ್ ಅಂತ ನೀವು ಯಾವುದೇ ಮೆಡಿಕಲ್ ಸ್ಟೋರ್ಸಲ್ಲೂ ಹೋಗಿ ಹೇಳಿದ್ರು ನಿಮಗೆ ಸಿಗುತ್ತೆ. ಬಾಕ್ಸ್ ಇರುತ್ತೆ, ಅದರಲ್ಲಿ 5 ಸ್ಟ್ರಿಪ್ಸ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಯು ಕ್ಯಾನ್ ಪ್ಲೀಸ್ ಚೆಕ್ ಔಟ್ ದೇ. ಅದಲ್ಲದೆ ಫಾಲಿಕ್ಯುಲರ್ ಸ್ಟಡಿ ಅನ್ನೋದು ಎಕ್ಸಾಕ್ಟ್ ಆಗಿ ನಿಮಗೆ ನಿಮ್ಮ ಅಂಡಾಣು ಯಾವಾಗ ರಪ್ಚರ್ ಆಗುತ್ತೆ ಅನ್ನೋದು ಕೂಡ ಅರ್ಥ ಮಾಡ್ಕೊಡುತ್ತೆ. ಸೊ ನಿಮಗೆ ಯಾವಾಗ ರಪ್ಚರ್ ಆಗುತ್ತೆ, ಯಾವಾಗ ನನ್ನ ಫಾಲಿಕ್ಯುಲರ್ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಈಸಿಯಾಗಿ ನೀವು ಇದನ್ನ ತಿಳ್ಕೊಳ್ಬಹುದು. ಯಾವುದೇ ತರಹದ ಟೆನ್ಷನ್ ನಿಮಗೆ ಬೇಕಾಗಿರಲ್ಲ. ಇದು ನೀವು ಫಸ್ಟಿಗೆ ಯಾವುದೇ ಗೈನಕಾಲಜಿಸ್ಟ್ ಗಳನ್ನ ನೀವು ಮೀಟ್ ಆಗ್ಲಿಕ್ಕೆ ಹೋಗೋದಾದ್ರೂ ನಿಮ್ಮ ಪೀರಿಯಡ್ಸ್ ನ ಸೆಕೆಂಡ್ ಡೇ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ. ಈ ಫಾಲಿಕ್ಯುಲರ್ ಸ್ಟಡಿ ನಿಮ್ಮ 10th ಡೇ ಆಫ್ ಪೀರಿಯಡ್ಸ್ ಅಂದ್ರೆ ಜಾನ್ವರಿ 1ಗೆ ನಿಮ್ಮ ಪೀರಿಯಡ್ಸ್ ಆಗಿದೆ ಅಂತಂದ್ರೆ 10ನೇ ತಾರೀಕಿಗೆ ನೀವು ನಿಮ್ಮ ಫಾಲಿಕ್ಯುಲರ್ ಸ್ಟಡಿಗೆ ಫಸ್ಟ್ ಸ್ಟಡಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ನಿಮಗೆ ನಿಮ್ಮ ಫಾಲಿಕ್ಯುಲರ್ ಗ್ರೋತ್ ಎಷ್ಟು ದೊಡ್ಡದಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಾಗಿ ಒಂದು ದಿನ ಬಿಟ್ಟು ನೆಕ್ಸ್ಟ್ ಅಂದ್ರೆ 12th ಡೇ, 14th ಡೇ, 16th ಡೇ ಈ ತರ 4 ಸ್ಕ್ಯಾನ್ಸ್ ಅನ್ನ ಮಾಡ್ತಾರೆ. ಸೊ ನಿಮ್ದು ಡೇ ಬಿಟ್ಟು ಡೇ ನಿಮ್ಮ ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಮಾಡೋದ್ರಿಂದ ನಿಮಗೆ ಎಕ್ಸಾಕ್ಟ್ ಆಗಿ ನಿಮ್ಮ ಅಂಡಾಣು ಎಷ್ಟು ದೊಡ್ಡದಾಗ್ತಾ ಇದೆ, ಯಾವ ದಿನ ರಪ್ಚರ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅದರ ಮುಂಚಿತವಾಗಿ ಆಮೇಲೆ ಆ ರಪ್ಚರ್ ಆಗಿರೋ ನೆಕ್ಸ್ಟ್ 24 ಅವರ್ಸ್ ಒಳಗಡೆ ನೀವು ಟ್ರೈ ಮಾಡಿದ್ರೆ ನೀವು ಪ್ರೆಗ್ನೆನ್ಸ್ ಆಗೋ ಚಾನ್ಸಸ್ ಅಂತೂ 90% ಜಾಸ್ತಿನೇ ಇರುತ್ತೆ. ಇಷ್ಟ ಎಲ್ಲ ಆಗಿನೂ ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂತಂದ್ರೆ ಬೇರೆ ಏನಾದರೂ ಅಂಡರ್ಲೈನಿಂಗ್ ಕಾಸಸ್ ಇದೆಯಾ ಅಂತ ರೆಕ್ಟಿಫೈ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ಓವ್ಯುಲೇಷನ್ ಗೊತ್ತಿಲ್ಲ ಅಂತ ನೀವು ಟೆನ್ಷನ್ ಮಾಡೋದನ್ನ ಬಿಟ್ಬಿಡಿ. ಆಲ್ ದಿ ಬೆಸ್ಟ್.